शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಮ್ಮ ಆತ್ಮೀಯ ಮಿತ್ರರಾದಂತ ವಿಕ್ರಮ್ ಗಾಯಕ್ವಾಡ್ ಅವರ 60ನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಇವತ್ತು ಕೂಡೇವಿ. ಈ 60ನೇ ವರ್ಷದ ಹುಟ್ಟು ಹಬ್ಬಕ್ಕೆ ಹಿಂದೂ ಸಂಸ್ಕೃತಿಯಲ್ಲಿ ಇದು ಷಷ್ಠಾಬ್ದಿ ಅಂತ ಹೇಳ್ತಾರ ಅಥವಾ ಷಷ್ಠ ಪೂರ್ತಿ ಅಂತ ಹೇಳ್ತಾರ. ಅಂದ್ರೆ ಈ 60ನೇ ವರ್ಷದ ಹುಟ್ಟು ಹಬ್ಬದಕ್ಕ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದಾದಂತ ಜನನ ಆದ ನಂತರ ಬಾಲ್ಯ ಆಕೈತಿ, ಶಿಕ್ಷಣ ಆಕೈತಿ. ಶಿಕ್ಷಣ ಆದ ನಂತರ ಅವನು ವೈವಾಹಿಕ ಜೀವನ ಅಂದ್ರೆ ಕುಟುಂಬ ಜೀವನವನ್ನು ಮುಗಿಸ್ತಾರ. ಆಮೇಲೆ ಕುಟುಂಬ ಜೀವನವನ್ನು ಜೊತೆಗೆ ಅದು ಮುಗಿಸೋನ್ ಜೊತೆಗೆ ಒಂದು ಸಾಮಾಜಿಕ ಜೀವನವನ್ನು ಇರ್ತೈತಿ. ಮತ್ತೆ ಈ ಬಾಲ್ಯ ಮತ್ತು ವ್ಯವಹಾರಿಕ ಮತ್ತು ಕುಟುಂಬ ಇವು ಮೂರನ್ನು ತೂಗಿಸಿಕೊಂಡು ಒಂದು ನಿರ್ಣಾಯಕ ಹಂತಪ ಅಂದ್ರೆ ಅದು 60ನೇ ವರ್ಷದ ಹುಟ್ಟು ಹಬ್ಬ. 4 ಆಶ್ರಮ ಮಾಡ್ತಿದ್ರು. ಬಾಲ್ಯ, ಯೌವನ, ಹೇಗೆ ವಾನಪ್ರಸ್ಥಾಶ್ರಮ ಅಂತ ಹೇಳಿ ಹಿಂಗ್ ಇರ್ತಿದ್ವು. ಆ ನಿಮಿತ್ತವಾಗಿ ನಾವು ನಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡ, ಒಂದು ಮಾಂಗವಾಡಿ ಸಮಾಜದ ಮುಖಂಡರು ಮತ್ತು ಆ ಸಮಾಜದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಈಗ ಅವರು ಪ್ರಸ್ತುತ ಆ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿನೂ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಭಾರತೀಯ ಜನತಾ ಪಕ್ಷದ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಸುಮಾರು ಒಂದು 35 ವರ್ಷದಿಂದ ಅವರ ಜೊತೆಗಿದ್ದು, ಅಂದ್ರೆ ಅವರು MLA ಇರ್ಲಿ, MP ಇರ್ಲಿ, MLC ಇರ್ಲಿ, ಈಗ ಕಳೆದ 2 ಚುನಾವಣೆಯಲ್ಲಿ ಅವರು ಮತ್ತು ಅವರ ಸಮಾಜ ಅವರಿಗೆ ಹೆಗಲು ಕೊಟ್ಟು ಅವರನ್ನು ಕೆಲಸ ಮಾಡ್ಯಾರ. ಅವರು ಪ್ರಸ್ತುತ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರ ಕಟ್ಟಡ ಬೆಂಬಲಿಗರಾಗಿನೂ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತಮ್ಮ ಸ್ಲಮ್ ಏರಿಯಾದಲ್ಲಿ ಇನ್ನು ಮಾಂಗವಾಡಿ ಸಮಾಜದಲ್ಲಿ ಅನೇಕ ಬಡವರಿಗೆ ಆಶ್ರಯ ಯೋಜನೆಯಲ್ಲಿ ಆಗ್ಲಿ, ಸ್ಲಮ್ ಯೋಜನೆಯಲ್ಲಾಗ್ಲಿ ಅನೇಕ ಆರ್ಥಿಕ ಸಹಾಯ ಸಹಕಾರವನ್ನು ಕೊಡ್ಕೋತ ಅವ್ರು ಬಂದಾರ. ಅದಕ್ಕೆ ಒಬ್ಬ ಇಂಥ ಒಳ್ಳೆ ಸಾಮಾಜಿಕ ಕಾರ್ಯಕರ್ತ, ಮಾಜಿ ವಿಡೆ ಸದಸ್ಯ ಅವ್ರ ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಸಿದ್ದೇಶ್ವರ ಬಳಗದ ವತಿಯಿಂದ ಆಚರಣೆಯನ್ನು ಮಾಡ್ಕೋತ ಇವತ್ತು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಗೆಳೆಯರ ಬಳಗದ ಅಧ್ಯಕ್ಷರಾದಂತ ಉಮೇಶ್ ವೀರ್ಕರ್ ಅವರು ಇದ್ರು. ಅದೇ ರೀತಿ ನಮ್ಮ ಎಲ್ಲ ಸದಸ್ಯರಾದಂತ ಶಿವು ಸಿಂದಗಿ ಅವರಿದ್ರು, ಚಂದ್ರು ಹಿರಾಸ್ಕರ್ ಇದ್ರು, ಆಮೇಲೆ ಪ್ರಭು ಕೋರಿಶೆಟ್ಟಿ ಅವರಿದ್ರು, ಪ್ರಭಾಕರ್ ಭೋಸ್ಲೆ ಅವರು, ಅದೇ ರೀತಿ ಹನುಮಂತ ಭಜಂತ್ರಿ ಅವರು, ಅದೇ ರೀತಿ ಅವರ ಸಹೋದರ ವಿಕ್ರಮ್ ಅವರ ಸಹೋದರ ಸುಖದೇವ್ ಗಾಯಕ್ವಾಡ್ ಅವರು, ಅದೇ ರೀತಿ ಶಿವಾನಂದ್ ಮುಳವಾಡ್ ಅವರು, ಸಂಜು ಜಾಧವ್ ಅವರು, ಹೀಗೆ ಅನೇಕ, ಅದೇ ರೀತಿ ನಮ್ಮ VHP ಮುಖಂಡರು ನಮ್ಮ ಸದಸ್ಯರಾದಂತ ಸುನಿಲ್ ಭೈರವಡಿ ಅವರಿದ್ರು, ಅದೇ ರೀತಿ ನಮ್ಮ BJP ಮುಖಂಡರಾದಂತ ಭರತ್ ಕೋಳಿ ಅವರಿದ್ರು, ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದಂತ ಗೇಸುರಾಜ್ ಇನಾಮದಾರ್ ಅವರು ಇದ್ರು. ಈಗ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಮತ್ತು ನಾವು ಈ ಕಾರ್ಯಕ್ರಮ ಮಾಡಿರುವಂತ ಸ್ಥಳ ಪಂಚಾಕ್ಷರಿ ಗಾನ ಯೋಗಿ ಪಂಚಾಕ್ಷರಿ ಪ್ರತಿಷ್ಠಾನ ಗಾನ ಭನದ ಮಹಾವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮ ಇತ್ತು. ಈ ಸುಮಾರು ಇಲ್ಲಿ ಒಂದು 25-30 ಅನಾಥ ಮತ್ತು ಅಂಧ ಮಕ್ಕಳ ಮಧ್ಯದಲ್ಲಿ ಇವತ್ತಿನ ಈ ಹುಟ್ಟು ಹಬ್ಬ ಆಚರಣೆಯನ್ನು ಮಾಡ್ಕೋತ ನಾವು ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ತಮ್ಮೆಲ್ಲರೂ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಮೀಡಿಯಾ ಮಾಧ್ಯಮದವರಿಗೂ ವಿಕ್ರಮ್ ಗಾಯಕ್ವಾಡ್ ಅವರ ಪರಿವಾರ ವತಿಯಿಂದ ಅತ್ಯಂತ ಧನ್ಯವಾದಗಳನ್ನು ಹೇಳ್ತೀನಿ. ಅದಕ್ಕೆ ನಾವು ಮುಖಂಡರ ಅವರ ಬಗ್ಗೆ, ವಿಕ್ರಮ್ ಅವ್ರ ಬಗ್ಗೆ ಎಲ್ಲರೂ ಒಂದೇ 2 ಮಾತುಗಳನ್ನು ಮಾತಾಡ್ತಾರ. ಹುಟ್ಟುಹಬ್ಬ ಕಾರ್ಯವನ್ನ ನಾವು ಎಲ್ಲ ಗೆಳೆಯರ ಬಳಗದವರು ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ಅವರು ವಿಕ್ರಮ್ ಗಾಯಕ್ವಾಡ್ ಅವರು ತಮ್ಮ ಅತಿ ಜೀವನದುದ್ದಕ್ಕೂ ಹೆಚ್ಚು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು, ನನ್ನ ಕಳೆದ 20 ವರ್ಷಗಳ ಆತ್ಮೀಯರು. ಅವ್ರಿಗಾಗಲೇ ತಮ್ಮದು ಎಲ್ಲಿ ಅವರು ಏರಿಯಾದಲ್ಲಿ ಇರೋಲ್ಲ, ಆ ಏರಿಯಾದಲ್ಲಿ ನೋಡಿದ್ರೆ ಅವರು ನೋಡೋಣ ಅತಿಯೊಂದು ಸುಶಿಕ್ಷಿತರು ಮತ್ತು ಶಿಕ್ಷಣವಂತರು ಅನಿಸ್ತಾರೆ. ಆದ್ರೆ ಅದೇ ಅವ್ರ ಜೋಡಿ ಇರುವಂತ ಅವರು ಸಮಾಜದಿಂದ ಮೇಲ್ ಬಂದವರು, ಯಾಕಂದ್ರೆ ನಾವು ನೋಡಿರ್ತೀವಿ. ಅದಕ್ಕಾಗಿ ಅವರು ಈ ಸಮಾಜದಲ್ಲಿ ಇನ್ನೂ ಹೆಚ್ಚು ಕಾರ್ಯಗಳನ್ನು ಮಾಡಲಿ ಮತ್ತು ಅದೇ ರೀತಿ ಅವರ ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನವನ್ನು ಮತ್ತು ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ಪಡಲಿ ಅಂತ ಹೇಳುತ್ತಾ, ಅವರಿಗೆ ಅವರ ಜೀವನದಲ್ಲಿ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಹಾರೈಸಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ.
60 ವರ್ಷ ಈ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹುಟ್ಟುಹಬ್ಬದ ಒಂದು ವಿಶೇಷ ಕಾರ್ಯಕ್ರಮ ಇದು. ಈ 60ನೇ ವರ್ಷದ ಆಚರಣೆ ಅಂದ್ರೆ ತಮ್ಮ ಸಂಸಾರ ಎಲ್ಲ ಸಂಸಾರದಲ್ಲಿ ಕಲ್ಯಾಣವನ್ನು ಮುಗಿಸಿ 60ನೇ ಜೀವನ ಅಂದ್ರೆ ಧಾರ್ಮಿಕ ಮುಂದೆ ಭಾವನೆಗಳನ್ನು ಧರ್ಮದ ಕಾರ್ಯದಲ್ಲಿ ತೊಡಗಿಸುವಂತ ಸಮಾಜ ಕಾರ್ಯದಲ್ಲಿ ತೊಡಗಿಸುವಂತ ಮುಂದಿನ ಜೀವನ. ಈ ಜೀವನದ ಕಾಲಘಟ್ಟದಲ್ಲಿ ವಿಕ್ರಮ್ ಗಾಯಕ್ವಾಡ್ ಅವರು ತಮ್ಮ ಬಾಲ್ಯದ ಜೀವನದಲ್ಲಿ ಒಂದು ಸಾಮಾಜಿಕ ಕಾರ್ಯ ಚಟುವಟಿಕೆಗಳನ್ನು ಮಾಡ್ಕೊತಾ ಮತ್ತು ಸಮಾಜದಲ್ಲಿ ಒಂದು ಹಿರಿಯರಿಗೆ ಗೌರವವನ್ನು ನೀಡುತ್ತಾ ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ರಾಜಕೀಯ ಜೀವನದಲ್ಲಿಯೂ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಅವರು ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮ ಬಾಬು ಶಿರ್ಷಾಡ್ ಅವರು ಹಾಗೂ ಸಿದ್ದೇಶ್ವರ ಗೆಳೆಯರ ಭಾಗದವರು ಹಮ್ಮಿಕೊಂಡಿರುವುದು ನನಗೆ ಸಂತೋಷದ ವಿಷಯ ಅನಿಸುತ್ತದೆ. ಹುಟ್ಟುಹಬ್ಬ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿಕೊಂಡ್ವಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಕ್ರಮ ಗಾಯಕ್ವಾಡ್ ಅವರು ನಿನ್ನೆ ಮೊನ್ನೆ ಮಾಸಂಕ ಬಂದಿದ್ದರು. ಬಹುಶಃ ಅವರು ಕೂಡ ಈ ಸಂದರ್ಭದಲ್ಲಿ ಇಲ್ಲಿರ್ತಾರಂತ ಮಾಡಿಕೊಂಡಿದ್ದೆ ನಾನು. ಅವರ ಭಕ್ತಿಯ ಸ್ಥಳ, ಆರಾಧನಾ ಸ್ಥಳವಾದಂಥ ಒಂದು ಯಾವುದೋ ಒಂದು ತಮ್ಮ ಗುರುದೇವರ ದರ್ಶನಕ್ಕಾಗಿ ಅವರು ತೆರಳ್ಯಾರ ಅನ್ನುವಂಥ ಒಂದು ಮಾತನ್ನು ಕೇಳಿದೆ. ಅವರಿಗೆ ನಾನು ಮೊದಲಿಗೆ 60 ವರ್ಷಗಳ ಕಾಲ ಇಲ್ಲಿವರೆಗೆ ಏನು ಬಂದಾರ ಈ ಪಯಣ ಅವರಿಗೆ 100 ವರ್ಷ ಆಗಲಿ ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿ ಭಾರತದ ಇತಿಹಾಸದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ನಮ್ಮ ಹಿರಿಯರು ಬರ್ತಾ ಇದ್ದಾರೆ. ಆ ಹಿರಿಯರು ಕೊಟ್ಟಂಥ ಬಳುವಳಿಯ ಪ್ರತೀಕವಾಗಿ ನಾವು ನಮ್ಮ ಹುಟ್ಟುಹಬ್ಬಗಳನ್ನು, ನಮ್ಮ ಮದುವೆಯ ಸಮಾರಂಭದ ವಾರ್ಷಿಕೋತ್ಸವಗಳನ್ನು, ಮಕ್ಕಳ ಹುಟ್ಟುಹಬ್ಬಗಳನ್ನು ಇಂಥ ಸಂಸ್ಥೆಗಳಲ್ಲಿ ಆಚರಿಸುವಂಥದ್ದು ಒಂದು ಸಾತ್ವಿಕ ನಡೆಯ ಒಂದು ಮೇಲು ಅಂತ ಹೇಳ್ಬೋದು. ನಾವು ಮಾಂಗವಾಡಿ ಸಮಾಜದ ಮುಖಂಡರಾಗಿ ಹೊರ ಹೊಮ್ಮಿದ್ರು. ಆದ್ರೆ ನಿಮಗೂ ಬರ್ತದ, ಮಾಂಗವಾಡಿ ಸಮಾಜ ಅಂದ್ರೆ ಬಿಜಾಪುರ ಜನ ಎಲ್ಲ ಅನಿಸ್ತಾರೆ. ಆ ರೀತಿ ಒಳಗ ನೋಡಿದ್ರೆ ವಿಕ್ರಮ್ ದಾದ ಅವ್ರ ಮಾಂಗವಾಡಿ ಸಮಾಜ ಅನಿಸೋದೇ ಇಲ್ಲ. ಅಷ್ಟೊಂದು ಶಿಸ್ತು ನೀಟ್ ಆ ಪ್ರವೃತ್ತಿ ಒಳಗೆ ಬೆಳ್ಕೊಂಡ್ ಬಂದರು. ಆ ಥರ ಅಂದ್ರೆ ಅವ್ರಿಗೆ ಗೊತ್ತೇ ಆಗ ಯಾರು ಅವ್ರು ನೋಡೋರು ಮಾಂಗವಾಡಿ ಸಮಾಜ ಅನ್ನಂಗೆ ಇಲ್ಲ. ಆ ಥರ ಅವರು ಎಲ್ಲಾ ಸಮಾಜ ಜೊತೆಗೆ ಬೆಳ್ಕೊಂಡು ತಮ್ಮನ್ನು ಆ ಥರ ರೂಢಿಸ್ಕೊಂಡಾರ ಅವರು. ನಾನು ಇದೇ ಒಂದು ಸಮಾಜಕ್ಕೆ ಸೀಮಿತ ಇಲ್ಲ, ನಾನು ಎಲ್ಲಾ ಸಮಾಜಕ್ಕೂ ನನಗೆ ಗೊತ್ತಿಡಿಬೇಕು ಅನ್ನೋದಂಥದ್ದು ಪ್ರವೃತ್ತಿಯಲ್ಲಿ ಅವ್ರು ಬೆಳೆದು ಬಂದಾರ. ಆ ರೀತಿ ಹೋರಾಟಗಳನ್ನು ಮಾಡ್ಕೊಂತ ಯಾಕಪ್ಪ ನಾನು ಮುಂದುವರಿಬೇಕು ಅಂತ ಹೇಳಿ ಆ ಸಣ್ಣ ಸಮಾಜದಿಂದ ಅವರು ಬೆಳ್ಕೊತ್ ಬಂದಾರಂದ್ರೆ ಇಲ್ಲಿವರೆಗೆ. ಇವತ್ತು ಅವರ 60ನೇ ವರ್ಷ ಹುಟ್ಟು ಹಬ್ಬದ ನಾವು ನಿಮಿತ್ತ ಎಲ್ಲರೂ ಸೇರಿವಿ. ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟು ಸಂತೋಷ ಅನಿಸ್ತದ ನಮಗೆ. ನಾವು ನೋಡ್ಕೊಂಡ್ ಬಂದಿರ್ತೀವಿ ಎಲ್ಲರೂ ಅದೇ ರೀತಿ ಇರಕ್ಕಿಲ್ಲ. ಅವ್ರು ಬೆಳೆದು ಬಂದು ದಾರಿ ನೋಡ್ಕೋಬೇಕು. ಇವತ್ತು ಅವರು ಬಿಡಿ ಅಧ್ಯಕ್ಷರು ಮಾಜಿ ಸದಸ್ಯರಾದ್ರು. ಈಗ ಅವ್ರಿಗೆ ಅವಾಗ ನೋಡ್ಬೇಕಂತಂದ್ರೆ ಅವಾಗ ಅವಕಾಶ ಇತ್ತು, ಮಹಾನಗರ ಪಾಲಿಕೆ ಸದಸ್ಯರಾಗುವಂತ ಅವಕಾಶ ಇತ್ತು. ಅದನ್ನ ಬೇಡ ಅಂತ ಹೇಳಿ ಅವ್ರ ಸಹೋದರರು ಬಿಟ್ಕೊಟ್ರು. ಇಂಥ ಒಂದು ಮನೋಭಾವಗಳಂತವ್ರು ಇವತ್ತ ಅವ್ರದ್ದು ಹುಟ್ಟು ಹಬ್ಬ ಇಂಥ ಪಂಚಾಕ್ಷರಿ ಗಾನ, ಪಂಚಾಕ್ಷರಿ ಗವಾಯಿ ಅವರ ಶಾಲೆಯಲ್ಲಿ ನಡೆದಂದ್ರೆ ಅದು ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ ನಾವು ಬರ್ತಾರೆ ಮಾಡ್ಕೊತೀವಿ, ಎಲ್ಲೇ ಒಂದು ಕೇಕ್ ಕಟ್ ಮಾಡ್ತೀವಿ, ಗುರುಗಳು ಹೇಳೋದಂಗ ಎಲ್ಲೇ ಒಂದು ಏನೋ ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಪಟಾಕಿ ಹರಿಸ್ತೀವಿ, ಎಲ್ಲ ಆಗ್ತಾರೆ. ಆದ್ರೆ ಇಂಥ ಒಂದು ಗುರುಗಳ ಶಾಲೆಯಲ್ಲಿ ಆಗ್ಬೇಕಂದ್ರೆ ಅದು ಪುಣ್ಯ ಬೇಕು. ಯಾಕಂದ್ರೆ ಏನು ಮಾತಾಡೋದು ಹುಟ್ಟುಹಬ್ಬ ದಿವಸ ಏನು ಮಾತಾಡೋದು, ಹುಟ್ಟುಹಬ್ಬ ದಿವಸ ಏನು ಮಾತಾಡೋದು ಅಂದ್ರೆ 60 ವರ್ಷ ಕಳೆದು 60 ವರ್ಷ ಏನು ಮಾಡ್ಯಾರ, ಮುಂದವ್ರು ಏನು ಮಾಡಬೇಕು, ಹೆಂಗಿರ್ಬೇಕು, ಆ ವ್ಯಕ್ತಿ ಬಗ್ಗೆ ಒಂದೆರಡು ಮೇಲೆ ಹಾಕೋದು ಅಷ್ಟೇ ಹುಟ್ಟುಹಬ್ಬದು ಆಚರಿಸೋದು ಕಾರ್ಯಕ್ರಮ. ಈಗ ಹೆಂಗೆ ಒಂದು ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಿಕೆ ಆಗ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆಗ್ತದೆ, ಬಂಗಾರಕ್ಕೆ ಸಂಸ್ಕಾರ ಕೊಟ್ರೆ ಆಭರಣ ಆಗ್ತದೆ. ಅದೇ ಥರ ಈ ಒಂದು ಚಲೋ ಮನೆಯೊಳಗೆ ಅಂದ್ರೆ
ಅವ್ರ ತಂದೆ ತಾಯಿ ಸಂಸ್ಕಾರ ಕೊಟ್ಟಂತ ಮಕ್ಕಳು ಹೆಂಗಿರ್ತಾರಪ್ಪ ಅಂದ್ರೆ ಇವತ್ತು ವಿಕ್ರಮ್ ಗಾಯಕವಾಡ ಅದಕ್ಕೆ ಸಾಕ್ಷಿ ಅದ. ತಿಳ್ಕೊಂಡು ಇವತ್ತಿನ ದಿವಸ ನಮ್ಮಲ್ಲಿ ಸ್ಲಮ್ಗಳಾಗ ಜೋಪಡಿ ಮನೆಗಳಿತ್ತು. ಜೋಪಡಿ ಮನೆಗಳು ಹೋಗಿ ಇವತ್ತು ನಮ್ಮ ಬಸವನಗೌಡ ಶಾಸಕರ ಅನುದಾನ ಅಡಿಯಲ್ಲಿ ಅವರ ಹೋಗಿ ಗೆಸ್ಟ್ಗಳನ್ನು ಮಾಡಿ ಅವರನ್ನ ಮುಂದೆ ಇಟ್ಕೊಂಡು ಇವತ್ತಿನ ದಿವಸ ಆ ಏರಿಯಾನು ಇವತ್ತಿನ ದಿವಸ ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಅಪ್ಪ ಅಂದ್ರೆ 2-3 ಅಂತ ಫ್ಲೋರ್ಗಳನ್ನು ಸ್ಲಮ್ದಿಂದ ಹಾಕಿಸ್ಕೊಟ್ಟು ನಮ್ಮ ನಗರ ಶಾಸಕರು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಇವತ್ತಿನ ದಿವಸ ಎಲ್ಲ ಅನುದಾನಗಳನ್ನು ಕೊಟ್ಟು ಇವತ್ತಿನ ದಿವಸ ಅವರು ಒಬ್ಬ ಮುಖಂಡರನ್ನಾಗಿ ಗುರುತಿಸಿಕೊಂಡಂತ ವಿಕ್ರಮ್ ಗಾಯಕವಾಡರು. ಹಾಗೂ ಅದೇ ರೀತಿಯಾಗಿ ಅವರು ಗುರುತಿಸಿಕೊಂಡು ಮತ್ತು ಸಮಾಜ ಸೇವೆಗಳಲ್ಲಿ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಚಿವರು ಹಾಗೂ ಇಂದಿನ ಶಾಸಕರು ಅವರು ನಮ್ಮ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಬಂದಾಗ ಅವರಿಗೆ ಬಿಡಿಯ ನಾಮನಿರ್ದೇಶಕರನ್ನು ಗುರುತಿಸಿಕೊಂಡು ಅವ್ರನ್ನ ಮಾಡಿದ್ರು. ಯಾಕಪ್ಪ ಅಂದ್ರೆ ಒಳ್ಳೆ ಕೆಲಸಗಾರ ಅದಾನ, ಒಳ್ಳೆ ಇದನ್ನ ಮತ್ತು ನಮ್ಮ ಹಿಂದೆ ಬೆಂಬಲ ಶ್ರಮದಲ್ಲಿ ಬೆಳೆದವನ್ ಅದಾನ. ಇವತ್ತಿನ ದಿವಸ ಅವರು ಎಲ್ಲ ಆಗ್ಲಿ ಅಂತ ಹೇಳಿ ಎಲ್ಲರಿಗೂ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ ಎಲ್ಲರೂ ಹೇಳ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಇವತ್ತೆಲ್ಲರೂ ನಮ್ಮ ಸಿದ್ದೇಶ್ವರ ಗೆಳೆಯರ ಬಳಗ ಹಾಗೂ ಎಲ್ಲ ಇವತ್ತಿನ ದಿವಸ ನಮ್ಮ ಸಿದ್ದೇಶ್ವರ ಹೆಂಗಿದಪ್ಪ ಅಂದ್ರೆ ಈ ಸಮಾಜದಲ್ಲಿ ಎಲ್ಲಾ ಸಮಾಜದವ್ರ ಇವತ್ತು ಹಿಂದೂ ಸಮಾಜದಾಗ ಎಷ್ಟು ಜನ ಅದಾರಲ್ಲ ಎಲ್ಲಾ ಜನ ನಮ್ಮ ಸಿದ್ದೇಶ್ವರ ಅದಾರ. ಯಾವುದೇ ರೀತಿಯಾಗಿ ಅವರು ಇವತ್ತ ಹೇಳಿದ ನಮ್ಮ ಬಸವಣ್ಣವರು ಎಲ್ಲರೂ ಒಂದು ರೀತಿಯಾಗಿ ಎಲ್ಲರೂ ದುಡಿಯೋರು, ಎಲ್ಲರೂ ತಮ್ಮ ಸೇವೆಯಲ್ಲಿ ಅದಾರ. ಆದಂತ ಅಷ್ಟು ರೀತಿಯಾಗಿ ಅವ್ರು ಯಾರು ನಮ್ಮಲ್ಲಿ ಗಟ್ಟಿಯಾಗಿಲ್ಲ. ಇನ್ನು ನಾವು ಮುಂದೆ ಬೆಳಿಬೇಕಾದ್ರೆ ನಮ್ಮಲ್ಲಿ ಇನ್ನು ಮಾಡ್ಬೇಕಾದ್ರೆ ಸ್ವತಃ ದುಡಿಯೋದು, ಸ್ವತಃ ಪ್ರೇರಿತರಾಗಿ ದುಡ್ಲಾಗತ್ತಾರ. ಈ ಹುಡುಗರದು ಆಗಲಿ, ಶಿಕ್ಷಣ ಬಗ್ಗೆ ಆಗಲಿ, ನಿಮ್ಮದ ಗಾನ ಯೋಗಿ ಇವತ್ತಿಂದ ನೋಡು ಅಂತಾರಾಷ್ಟ್ರೀಯ ಮಕ್ಕಳು ಬೆಳೆಯಲಾಗ್ತಾರೆ. ಗಾನ ಯೋಗಿ ದೊಡ್ಡ ಸಂಗೀತ ಕಲೆಗಾರರು, ರಸಮಂಜರಿ ಕಾರ್ಯಕ್ರಮಗಳದಾಗ ಎಲ್ಲಾ ನಮ್ಮ ಸಣ್ಣ ಹುಡುಗರು ಎಲ್ಲ ಇದೊಂದು ಜಾತಿಯವರು ಹೊಂದಿರ್ತಾರ. ಇವತ್ತು ಅವ್ರಿಗೆ ಪ್ರೇರಿತರಾಗಿ ನೀವೆಲ್ಲ ಬೆಳೆಸುವಂತ ವ್ಯವಸ್ಥೆ ಮಾಡಿದ್ರಿ. ಅದೇ ರೀತಿಯಾಗಿ ನಿಮಗೆ ಏನ್ ನಾವು ಮಾಡ್ಬೇಕನ್ನೋದು ಸಹಾಯ ಹೇಳಿರಿ. ಅದ ಯಾವುದೇ ಒಂದು ಪ್ರೋಗ್ರಾಮ್ ಮಾಡೋಕೆ ಒಂದು ವಾರ 8 ದಿವಸ ನಮಗೆ ಮುಂಚಿತವಾಗಿ ಹೇಳಿದ್ರಿ. ನಮ್ಮ ನಗರ ಶಾಸಕರು ತರುವಂತ ವ್ಯವಸ್ಥೆ ಮಾಡ್ಕೊಂಡು ನಾವೆಲ್ಲ ಕರ್ಕೊಂಡ್ಬಂದು ನಿಮ್ಗೆ ಏನ್ ಪರಿಹಾರ ವ್ಯವಸ್ಥೆ ಮಾಡ್ಬೇಕಾಗಿ ನಾವೆಲ್ಲ ಮಾಡಿದ ಮತ್ತು ತೋಟಗಾರಿಕೆ ಕವಿ ಗವಾಯಿಗಳು ದೊಡ್ಡ ಗುರುಗಳ ವತಿಯಿಂದ ಮತ್ತು ನಮ್ಮ ವಿಕ್ರಮ್ ಗಾಯಕವಾಡ ಸಹೋದರಿಗೆ ವಿಕ್ರಮ್ ಅವರ ವತಿಯಿಂದ ಅವರ ತಮ್ಮನಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮದ ಅಲ್ಲಿ ಒಂದು ಕಳೆಯನ್ನು ಕೊಡ್ತಾ ಇರ್ತದೆ. ಗಾಯಕವಾಡ ಅವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು 100 ವರ್ಷದ ಹುಟ್ಟುಹಬ್ಬನ ಆಚರಿಸುವಂತ ಆಶೀರ್ವಾದ ಮಠದಿಂದ ಆಗಲಿ ಅಂತ ಹೇಳಿ ಎಲ್ಲರ ವತಿಯಿಂದ ಕೇಳ್ಕೊಂಡು
ಜಯಪ್ರಕಾಶ್